ಈ ಹೆಣ್ಮಗಳು ಅರುಣಾ ರಾಯ್, ಹೆಸರು ಬರ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಅರುಣಾ ರಾಯ್. ಇವರು IAS ಆಫೀಸರ್. ಕೆಲವು ನಾಗರಿಕರು ನಿಮ್ ತರ ಈಗೇನು ಇಲ್ಲಿ ಬಂದಿರಿ ಈಗ RTI ತಿಳ್ಕೊಳ್ಳಿಕ್ಕೆ ಅಂತ, ಕೆಲವು ನಾಗರಿಕರು ನಮ್ಗೆ ಯಾಕೆ ಹಕ್ಕಿಲ್ಲ, ಈ ಊರು ನಮ್ದಲ್ಲ, ಈ ರೋಡ್ ಮೇಲೆ ನಾವೇ ನಡ್ಕೊಂಡು ಹೋಗೋರಲ್ಲ, ಅವರು ಲೋ ಕ್ವಾಲಿಟಿನಲ್ಲಿ ರೋಡ್ ಮಾಡಿದ್ರೆ ನಮಗೆ ತೊಂದರೆ ಆಗ್ತದಲ್ಲ ಅನ್ನೋ ರೀತಿನಲ್ಲಿ ಯೋಚನೆ ಮಾಡಿ ಇದನ್ನ ಈ ಅಧಿಕಾರಿಗೆ ಕೇಳಿದ್ವಿ. ಈ ಅಧಿಕಾರಿ ಏನಂತ ಉತ್ತರ ಕೊಟ್ರು, ನಿನಗೆ ಯಾಕೆ ಬೇಕು ಅಂದ್ರು. ಲಾಸ್ಟಿಗೆ ಇದು ಈ ಹೆಣ್ಮಗಳ ಹತ್ರ ಬಂತು. ಎಸ್, ಇವ್ರ ಹತ್ರ ಬಂತದು. ಯಾಕಂದ್ರೆ ಜಿಲ್ಲಾಕ್ ಹೆಡ್ DC, ಜಿಲ್ಲಾಕ್ ಹೆಡ್ ಅವರು DC, ಅವ್ರ ಹತ್ರ ಬಂತು. ಈ ರೋಡ್ ಮಾಡ್ಲಿಕ್ಕೆ ದುಡ್ಡನ್ನ ನಾನು ಅಂದ್ರೆ ಅರುಣಾ ರಾಯ್, ನಾನು ನನ್ನ ಪಗಾರದಿಂದ ಖರ್ಚು ಮಾಡ್ತಾ ಇಲ್ಲ, ಜನರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀನಿ. ಜನರ ದುಡ್ಡನ್ನ ನಾನು ಖರ್ಚು ಮಾಡ್ತಾ ಇರೋವಾಗ ಜನರು ಬಂದು ಎಷ್ಟು ಖರ್ಚಾಯ್ತು ಅಂತ ಕೇಳಿದಾಗ ಕೊಡ್ಲಿಕ್ಕೆ ಕಾಯ್ದೆ ಅವಕಾಶ ಕೊಡ್ತಾ ಇಲ್ಲ. ಹಂಗಾದ್ರೆ ಇದಕ್ಕೊಂದು ಕಾಯ್ದೆ ಅಂತ ಐಡಿಯಾ ಬಂದಿರೋದು ಅರುಣಾ ರಾಯ್ ಸರ್, ಅರುಣಾ ರಾಯ್ ಅವರ ತಲೆಯಲ್ಲಿ.